ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ ತಕ್ಷಣ ಏನೋ ಆಗಿಬಿಡ್ತಾರೆ ಅನ್ನೋದೂ ತಪ್ಪು. ಗ್ರಾಮೀಣ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಕಲಿತು ಏನೂ ಆಗಕ್ಕೆ ಸಾಧ್ಯ ಇದೆ. ಹಳ್ಳಿನಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಇಂಥ ಪ್ಲೇಸಲ್ಲಿ ಓದಿದವರು ಮಾತ್ರ ಮುಂದೆ ಬರ್ತಾರೆ ಅಂತಲ್ಲ. ಕನ್ನಡ ಮೀಡಿಯಮ್ದಲ್ಲೇ ಮಾಡ್ಬೋದು, ಅಭ್ಯಾಸ ಮಾಡಿ ಕನ್ನಡದಲ್ಲೇ ಸಾಧನೆ ಮಾಡೋಕ್ಕಾಗತ್ತೆ. ಅದನ್ನು ನೀವು ಎಕ್ಸಾಂಪಲ್ ಕೊಡಬೇಕು ಮಕ್ಕಳಿಗೆ. ಕಂಪೇರ್ ಮಾಡಬೇಡಿ ಯಾವತ್ತು, ಅವನಷ್ಟು ಮಾರ್ಕ್ಸ್ ತೊಗೊಂಡೆ ನೀನು ಯಾಕೆ ತೊಗೊಂಡಿಲ್ಲ ಅಂತ. ನಾನು ರೀಸೆಂಟಾಗಿ ನನ್ನ ಮಕ್ಕಳ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದೆ. ಯೂಶ್ವಲಿ ಹೋಗೋದಿಲ್ಲ ನಾನು, ಬಟ್ ನನ್ನ ಮಗಳು ಈ ಸಲ ನೀನು ಬರಲೇಬೇಕು ಅಂತ. ಸೊ ನಾನು ಆಫೀಸ್ ಅವರ್ಸ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಪೇರೆಂಟ್ಸು ಟೀಚರ್ಸಿಗೆ ಕೇಳುವಂಥ ಪ್ರಶ್ನೆಗಳನ್ನು ಕೇಳಿ ನನಗೆ ನಿಜವಾಗ್ಲೂ ಭಯ ಆಗಿಬಿಡ್ತು. ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ? ತಾಯಂದ್ರೆ ಜಾಸ್ತಿ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಮಕ್ಕಳ ಕಡೆಯಿಂದ ನಾವು? ಬರೀ ರ್ಯಾಂಕಾ ಅಥವಾ ಸಂಸ್ಕಾರನ? ಕಲೀಲಿ ಮಕ್ಕಳು. ಎಲ್ಲರೂ ಒಂದೇ ಥರ ಇರಲ್ಲ. ಹುಟ್ಟುತ್ತಾ ಯಾವುದು ದಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ. ದಯಮಾಡಿ ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸ್ಕೊಡಿ. ಅವ್ರು ಏನೇ ಓದಿದ್ರು ಏನೂ ಕೊನೆಗೆ ಬಂದು ಅವ್ರು ಸಮಾಜದಲ್ಲಿ ಬದುಕೋದು ಹೆಂಗೆ ಅನ್ನೋದಕ್ಕೆ ಕಲಿಸ್ಕೊಡಿ ಹೊರತು ಬೇರೆ ಥರ ಕಂಪೇರ್ ಮಾಡಿಬಿಟ್ಟು ಅವ್ರಿಗಿಷ್ಟ ಇಲ್ಲದೆ ಇರೋದಕ್ಕೆ ದೂಡೋದು ಬೇಡ. ಹಾಗಾಗಿ ಇತ್ತೀಚೆಗೆ ಆತ್ಮಹತ್ಯೆಗಳು, ನೆಗೆಟಿವ್ ಥಾಟ್ಸ್ಗಳು, ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲದೆ ಇರುವಂಥ ಕೆಟ್ಟ ಬುದ್ಧಿ ಬೆಳೀತಾ ಇರೋದು ಇದೇ ಕಾರಣಕ್ಕೆ. ಹಾಗಾಗಿ ನಾನು ಈ ಮಹಿಳಾ ಗೋಷ್ಠಿಯನ್ನು ಪ್ರಸ್ತುತ ಹೌದೋ ಅಲ್ಲ ಗೊತ್ತಿಲ್ಲ, ಒಂದೆರಡು ಮಾತು ಹೇಳಬೇಕನ್ನಿಸ್ತು.